ಹ್ಮ್. ಇನ್ನ ಒಂದು ಚೆನ್ನಾಗಿದೆ. ಆ, ಯೋಗ ಆ, ಯೋಗ ಇನ್ಸ್ಟ್ರಕ್ಟರ್ ಅಥವಾ ಯೋಗ ಹೇಳ್ಕೊಡೋರು ಕೈಯಲ್ಲೊಂದಷ್ಟು ಉಂಗುರಗಳು ಹಾಕ್ಕೊಂಡಿರ್ಬೇಕು, ಕುತ್ತಿಗೆಯಲ್ಲಿ ಒಂದೆರಡು ಸರ ಎಲ್ಲ ಹಾಕ್ಕೊಂಡಿರ್ಬೇಕು, ಹಣೆ ತುಂಬ ನಾಮ ಹಾಕ್ಕೊಂಡಿರ್ಬೇಕು. ಆ ಥರ ಏನು ಇಲ್ಲ. ಆ ಥರ ಅಂದರೆ ಏನಂತಾರೆ, ಜನ ಇವರು ಡಾಕ್ಟ್ರ್ ಅಂದರೆ ಸ್ಟೆಥಸ್ಕೋಪ್ ಹಾಕ್ಕೊಂಡು ಬರ್ತಾರೆ, ಲಾಯರು ಕಪ್ ಕೋಟ್ ಹಾಕ್ಕೊಂಡು ಬರ್ತಾರೆ, ಪೊಲೀಸು ಕಾಕಿ ಯೂನಿಫಾರ್ಮಲ್ಲಿ ಇರ್ತಾರೆ. ಹಾಗೆ ಒಂದು ಯೋಗ ಇನ್ಸ್ಟ್ರಕ್ಟರು, ಯೋಗ ಗುರು ಅಂದರೆ ಇವರು ಕೈಯಲ್ಲೆಲ್ಲ ಉಂಗುರ ಹಾಕ್ಕೊಂಡಿರ್ತಾರೆ, ಕುತ್ತಿಗೆಲೆಲ್ಲ ಒಂದೆರಡು ಸರ ಹಾಕ್ಕೊಂಡಿರ್ತಾರೆ. ಅಂದರೆ ಅದೇ ಥರ ಒಂದು ಇಮೇಜು ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾನು ಏನು ಸರ ಏನು ಹಾಕೊಂಡಿನೋ, ರುದ್ರಾಕ್ಷಿ ಸರ ಅದೆಲ್ಲ ಏನೂ ಹಾಕ್ಕೊಂಡಿಲ್ಲ, ಉಂಗುರನೂ ಎಲ್ಲ ಏನೂ ಹಾಕ್ಕೊಂಡಿಲ್ಲ, ನೀವು ಯೋಗ ಇನ್ಸ್ಟ್ರಕ್ಟ್ರಾ ಅಂತ ಕೇಳ್ತಾರೆ. ಯೋಗ ಯೋಗ ಇನ್ಸ್ಟ್ರಕ್ಟರ್ ಆದರೆ ಸೂರ್ಯ ನಮಸ್ಕಾರ ಎಲ್ಲ ಆಸನಗಳು ಮತ್ತು ಯೋಗ ಕ್ರಿಯೆ ಎಲ್ಲ ಇದೆ. ಲೈಕ್ ಕಪಾಲಭಾತಿ, ಭಸ್ತ್ರಿಕಾ, ಆಮೇಲೆ ಪ್ರಾಣಾಯಾಮ, ಆಮೇಲೆಲ್ಲ ಇಂಟ್ರೆಸ್ಟ್ ಇರೋರಿಗೆ ಏನಾದ್ರು ಸ್ವಲ್ಪ ಧ್ಯಾನ ಅದು ಎಲ್ಲ ಹೇಳ್ಕೊಡೋದು. ಬಟ್ ಧ್ಯಾನ ಹೇಳ್ಕೊಡೋರೆಲ್ಲ ಉಂಗುರ ಸರ ಎಲ್ಲ ಹಾಕ್ಕೊಂಡೇ ಇರಬೇಕು ಅನ್ನೋದು ಆ ಥರ ಏನು, ಅಂದರೆ ಏನೋ ಕಾರಣ ಇರುತ್ತೆ. ಬಟ್ ನನಗೇನು ಆ ಥರ ಉಂಗುರ ಎಲ್ಲ ಹಾಕ್ಕೊಬೇಕು ಅಂತ ಅನಿಸಿಲ್ಲ. ಅದೇನಕ್ಕೆ ಹಾಕ್ಕೊಳ್ತಾರೆ ಅನ್ನೋದು ಅದು ಯಾರು ಹಾಕ್ಕೊಳ್ತಾರಲ್ಲ ಅವ್ರಿಗೆ ಕೇಳಬೇಕು. ನಾನು ಹೀಗೆ ನಾನು ಯಾವುದು ಸರ ಉಂಗುರ ಎಲ್ಲ ಹಾಕ್ಕೊಂಡಿಲ್ಲ. ಅದು ಅದೆಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ಇನ್ನೂ ಎನರ್ಜಿ ಸ್ಟೋರ್ ಮಾಡಿಟ್ಕೊಬೋದು. ಆ ಥರ ಏನೋ ಇರಬೇಕು. ನಮ್ಮ ಸ್ಟೋರೇಜೆಲ್ಲ ಏನಿಲ್ಲ, ಎಷ್ಟೋ ಸ್ವಲ್ಪ ಇದೆ. ಯೋಗದಿಂದ ಏನೋ ಸ್ವಲ್ಪ ಎನರ್ಜಿ ಇದೆ, ಅದು ಸ್ಟೋರ್ ಮಾಡೋಷ್ಟೆಲ್ಲ ಏನಿಲ್ಲ. ಸೊ ಸ್ಟೋರ್ ಮಾಡಿ ಹಂಗೆಲ್ಲ ಬೇರೆಯವ್ರಿಗೆ ಹಂಚೋ ಅಷ್ಟೆಲ್ಲ ಎನರ್ಜಿ ಇದ್ದಿದ್ರೆ, ಅಷ್ಟೆಲ್ಲ ಎನರ್ಜಿ ಇಲ್ಲ ನನ್ನ ಹತ್ರ. ಯೋಗ ಒಂದು ಹೇಳ್ಕೊಡ್ತೀನಿ ಅಷ್ಟೆ. ಎನರ್ಜಿ ಜಾಸ್ತಿ ಆದರೆ ನೋಡೋಣ, ಅವಾಗ ಸ್ಟೋರ್ ಮಾಡಬೇಕು ಅಂತ ಅನಿಸಿದ್ರೆ ಆವಾಗ ಒಂದೋ ಎರಡೋ ಉಂಗುರ ಎಲ್ಲ ಉಂಗುರ ಹಾಕ್ಕೊಳೋದು ಅದರಲ್ಲೂ ಮತ್ತೆ ಯಾವುದು ಸೂಟ್ ಆಗುತ್ತೆ ಅದೆಲ್ಲ ನೋಡಬೇಕು. ಸೊ ನಾನು ಅಷ್ಟೆಲ್ಲ ಏನಂತೀರ, ಈ ಬೇಸಿಕ್ಕು ಯೋಗನೇ ಹೇಳ್ಕೊಡ್ತೀನಿ ಬನ್ನಿ ಅಂದ್ರೇ ಉಂಗುರ ಎಲ್ಲ ನೋಡ್ತಾ ಇದ್ದಾರೆ. ಅದೆಲ್ಲ ತುಂಬ ಅಡ್ವಾನ್ಸ್ ಇದರಲ್ಲಿ. ಅದೆಲ್ಲ ಏನು ಪೂಜೆ ಅದು ಎಲ್ಲ ಮಾಡಿಸ್ತಾರಲ್ಲ, ನಾನು ಯಾವುದು ಪೂಜೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸಿ ಅದೆಲ್ಲ ಮಾಡಿ. ಆದರೆ ಯೋಗ ಮಾಡೋರು ಎಲ್ಲರೂ ಉಂಗುರ ಹಾಕ್ಕೊಳ್ತಾರೆ, ಕೆಲವ್ರು ಹಾಕ್ಕೊಳ್ತಾರೆ, ಕೆಲವ್ರು ಹಾಕ್ಕೊಳಲ್ಲ. ಆದರೆ ಏನಂತೀರ,
ಬೇಸಿಕ್ ಯೋಗಾಸನನೇ ಅಭ್ಯಾಸ ಮಾಡೋದು. ಬೇಸಿಕ್ ಅಂದರೆ ಏನಿಲ್ಲ, ಅದೇ ಸೂರ್ಯ ನಮಸ್ಕಾರ ಅದು ಇದು. ಓ, ಯೋಗ ಕಾಂಪಿಟೇಷನ್ಗೆಲ್ಲ ಹೋಗೋ ಆ ಮಟ್ಟದ ಯೋಗ ಆ, ಪಟು ನಾನಲ್ಲ. ಏನೋ ಸ್ವಲ್ಪ ಎಂಟ್ರಿಯಿಂದ ಮಿಡ್ ರೇಂಜ್ ಎಲ್ಲ ಮಧ್ಯದಲ್ಲೆಲ್ಲ ಇದ್ದೀರಿ. ಇನ್ನು ಆ ಲೆವೆಲ್ ಜನ ಎಕ್ಸ್ಪೆಕ್ಟೇಷನ್ ಯಾವಾಗಲೂ ಜಾಸ್ತಿನೇ ಇಟ್ಕೊಂಡಿರ್ತಾರೆ. ಓ, ಯೋಗ ಗುರು ಅಂದರೆ ಓ ಇವರು ಎಲ್ಲದೂ ಗೊತ್ತಿದೆ ಅಂತ. ನಮಗೆ ಗೊತ್ತಿರೋಷ್ಟು ಹೇಳ್ಕೊಡ್ತೀವಿ, ಬನ್ನಿ. ನಮಗೇನು ಗೊತ್ತು, ಎಷ್ಟು ಗೊತ್ತು, ಅದನ್ನು ಉಂಗುರ ಸರದಿಂದ ಅಳಿಯೋಕ್ಕೆ ಹೋಗಬೇಡಿ. ಅದು ಉಂಗುರ ಸರ ಎಲ್ಲ ನೋಡಿ ಅಳೆಯುವಂಥದ್ದು ಅಲ್ಲ, ಅದು ಬೇರೆ ಇದೆ. ಅದು ಬಂದು ಮಾತಾಡಿ ಎಲ್ಲ ಇದಾಗುತ್ತಲ್ಲ, ಆವಾಗ ಗೊತ್ತಾಗುತ್ತೆ ನಮಗೇನು ಗೊತ್ತು, ಎಷ್ಟು ಗೊತ್ತು ಅಂತ. ಆಮೇಲೆ ಮಾತಾಡಿದ ಮೇಲೆ ಗೊತ್ತಾಗುತ್ತೆ.